ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರುಚಿ ಕುಕಿಂಗ್ ರೆಸಿಪೀಸ್. ಇವತ್ತೊಂದು ಸ್ವೀಟ್ ರೆಸಿಪಿ, ಇಂಟ್ರೆಸ್ಟಿಂಗ್ ಆ್ಯಂಡ್ ಮೋಸ್ಟ್ ಎಂಜಾಯಬಲ್ ಅಟ್ ಹೋಮ್ ಗುಲಾಬ್ ಜಾಮೂನ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾನಿವತ್ತು ನಂದಿನಿ ಗುಲಾಬ್ ಜಾಮೂನ್ ಅವರ ಮಿಕ್ಸ್ ತೊಗೊಂಬಂದಿದ್ದೀನಿ. ಸೊ ಅದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸು ಮೇಜರು ಸಕ್ಕರೆ ಪಾಕ ಬೇಕು, ತುಪ್ಪ, ಇದು ನಂದಿನಿ ಅವ್ರದ್ದು ತುಪ್ಪನೇ. ಸೊ ಫಸ್ಟು ಮೊದಲಿಗೆ ಡೋವನ್ನು ರೆಡಿ ಮಾಡೋಣ. ಇದು ಹಿಟ್ಟು ರೆಡಿ ಮಾಡ್ಕೋಬೇಕು. ಜಾಮೂನ್ ಮಿಕ್ಸನ್ನು ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಂತರ ನೀವು ಹಾಲಿನಲ್ಲಾದರೂ ಅಥವಾ ನೀರಿನಲ್ಲಾದರೂ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ನಂದಿನಿ ಅವರು ಮಿಲ್ಕ್ ಪೌಡರ್ ಎಲ್ಲ ಅದರಲ್ಲೇ ಮಿಕ್ಸ್ ಮಾಡಿದ್ದಾರೆ. ಸೊ ನಿಮಗೆ ಮತ್ತೇನು ಎಕ್ಸ್ಟ್ರಾ ಏನು ಹಾಕ್ಕೊಳ್ಳೋದು ಬೇಡ. ಇದನ್ನು ಒಂದು ಈ ಥರ ಇನ್ನು ಸ್ವಲ್ಪ ತೆಳುವಾಯಿತು. ಇನ್ನೊಂದು ಚೂರು ಹಾಕ್ಕೊಳ್ಳಿ. ಸುಮಾರು ಈ ಮಿಕ್ಸ್ಚರಿಂದ ಒಂದು 25ರಿಂದ 30 ಜಾಮೂನ್ಗಳಾಗುತ್ತೆ. ಈ ಇದಕ್ಕೆ ಕಲಿಸ್ಕೊಳ್ಳಿ. ಒಂದು 5 ನಿಮಿಷ ಬಿಟ್ಟರೆ ನೀವು ಸಾಕು. ಹಿಟ್ಟೇನು ಭಾಳ ನೆನೆಯೋದು ಬೇಡ. ನೋಡಿ, ನೋಡಿ ಫ್ರೆಂಡ್ಸ್, ಈ ಥರ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಬಿಟ್ಟು ಕಾದಿರೋ ಎಣ್ಣೆಯಲ್ಲಿ ಬಿಡ್ತಾ ಹೋಗಿ. ಕಾಯಿಸ್ಕೊಂಬಿಟ್ಟು ಆಮೇಲೆ ಸಣ್ಣ ಮಾಡ್ಕೊಂಬಿಡಿ, ಆವಾಗ ಚೆನ್ನಾಗಾಗುತ್ತೆ. ನೋಡಿ ಫ್ರೆಂಡ್ಸ್, ಹೀಗೆ ಗೋಲ್ಡನ್ ಬ್ರೌನ್ ಕರ್ಕೊಂಡಿದ್ದೀವಿ. ಇದನ್ನು ಸಕ್ಕರೆ ಪಾಕ ಮಾಡಿದ್ದೀವಿ. ಸಕ್ಕರೆ ಪಾಕ ಅಂದರೆ ಸಕ್ಕರೆ ಮತ್ತು ನೀರನ್ನು ಹಾಕಿ ಚೆನ್ನಾಗಿ ಕುದಿಸಿದ್ರೆ ಅದರದ್ದು ಪಾಕ ರೆಡಿ ಆಗುತ್ತೆ. ಅದು ಇದಾಗುವಾಗ ಒಂದೆರಡು ಏಲಕ್ಕಿ ಹಾಕಿದ್ದೀನಿ. ಇಲ್ಲಿ ನೋಡಿ, ಸಕ್ಕರೆ ಪಾಕ ಈ ಥರ ಇದೆ. ಈಗ ಫಸ್ಟ್ ಹಾಕಿದ್ವಲ್ಲ, ಫಸ್ಟ್ ಬ್ಯಾಚಲ್ಲಿ ಆರಿರುತ್ತಲ್ಲ, ಅದನ್ನು ಮಾತ್ರ ಸಕ್ಕರೆ ಪಾಕದೊಳಗೆ ಹಾಕ್ಕೊಳ್ಳೋಣ. ಒಂದೊಂದೇ ಈ ಥರ ಆರಿದವನ್ನ ಹಾಕ್ಕೊಳ್ತಾ ಬನ್ನಿ. ನೋಡಿ ಫ್ರೆಂಡ್ಸ್, ಜ್ಯೂಸಿ ಗುಲಾಬ್ ಜಾಮೂನ್ ರೆಡಿಯಾಗಿದೆ. ಸೊ ನೀವು ಮನೇಲಿ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಹೇಳಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಮತ್ತು ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ಸ್ ಫಾರ್ ವಾಚಿಂಗ್.